ಹಾಯ್ ನಮಸ್ತೆ, ನಾನು ನಂದನ್. ನೀವು ನೋಡ್ತಾ ಇದ್ದೀರಾ ಎ ಟು ಝೆಡ್ ಮೀಡಿಯಾ. ಸ್ನೇಹಿತರೆ, ಈ ಒಂದು ವಿಜ್ಞಾನ ಹಾಗೆ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರೂ ಸಹ ಕೆಲವೊಮ್ಮೆ ಇವುಗಳನ್ನು ಮೀರಿಸ್ತಕ್ಕಂಥ ಶಕ್ತಿ ಯಾವುದೋ ಒಂದು ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಮನುಷ್ಯ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ದೂರದಲ್ಲಿರ್ತಕ್ಕಂಥ ಗ್ರಹಗಳಿಗೆ ನೌಕೆಗಳನ್ನು ಕಳಿಸ್ತಕ್ಕಂಥ ಒಂದು ಸಾಹಸವನ್ನು ಮಾಡ್ತಾ ಇದ್ದಾನೆ. ಆದರೆ ಇಷ್ಟೊಂದು ಸಾಹಸಗಳನ್ನು ಮಾಡ್ತಾ ಇರ್ತಕ್ಕಂಥ ಮನುಷ್ಯನಿಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಭೂಮಿಯ ಮೇಲೆ ಇರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಸ್ಥಳಗಳು. ಅದು ಮೇರಿಯಾನಾ ಟ್ರೆಂಚ್ ಆಗಿರ್ಬೋದು, ಬೆರ್ಮುಡಾ ಟ್ರಯಾಂಗಲ್ ಆಗಿರ್ಬೋದು, ಹಾಗೆ ಹಿಮಾಲಯನ್ ಮೌಂಟೇನ್ ರೇಂಜ್ ಆಗಿರ್ಬೋದು. ಇವುಗಳ ಸಾಲಿಗೆ ಸೇರ್ತಕ್ಕಂಥದ್ದೇ ಗುಣಾ ಕೇವ್ ಅಲಿಯಾಸ್ ಡೆವಿಲ್ಸ್ ಕಿಚನ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಗುಣಾ ಕೇವ್ ಬಗ್ಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಈ ಭೂಮಿಯ ಮೇಲೆ ನಾವು ಅನೇಕ ರೀತಿಯ ಒಂದು ಮಿಸ್ಟರಿಯಸ್ ಆಗಿರ್ತಕ್ಕಂಥ ಒಂದು ಪ್ಲೇಸಸ್ ಬಗ್ಗೆ ನಾವು ಕೇಳ್ತಾ ಇರ್ತೀವಿ, ಹಾಗೆ ನೋಡ್ತಾ ಇರ್ತೀವಿ. ಇದರ ಪಟ್ಟಿಗೆ ಸೇರ್ತಕ್ಕಂಥದ್ದೇ ಈ ಗುಣಾ ಕೇವ್ ಅಲಿಯಾಸ್ ಡೆವಿಲ್ಸ್ ಕಿಚನ್. 2024 ಫೆಬ್ರವರಿಯ ತನಕ ಈ ಒಂದು ಗುಹೆಯ ಬಗ್ಗೆ ತುಂಬ ಜನರಿಗೆ ತಿಳಿದಿರೋದಿಲ್ಲ. ಯಾವಾಗ ಈ ಒಂದು ಮಲಯಾಳಂನ ಮಂಜುಮಲಿ ಬಾಯ್ಸ್ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡಿತೋ, ಅಲ್ಲಿಂದ ಈ ಒಂದು ಗುಹೆಯ ಬಗ್ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ಏನು ಈ ಒಂದು ಗುಹೆಯ ಇತಿಹಾಸ ಅಂತ ನಾವು ನೋಡೋದಾದರೆ, ಈ ಒಂದು ಗುಹೆಗೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ದ್ವಾಪರ ಯುಗದಲ್ಲಿ ಪಾಂಡವರು ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆದ್ರು ಅಂತ ಕೆಲವೊಂದು ಉಲ್ಲೇಖಗಳು ಹೇಳ್ತಾ ಇದೆ. ಇದನ್ನು ಹೊರತುಪಡಿಸಿ 1821ರಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿರ್ತಕ್ಕಂಥ BS ವಾರ್ಡ್ ಅವರು ಮೊದಲ ಬಾರಿಗೆ ಈ ಒಂದು ಗುಹೆಯನ್ನು ಡಿಸ್ಕವರಿ ಮಾಡ್ತಾ ಹೋಗ್ತಾರೆ. ಗುಣಾ ಕೇವ್ ಅಲಿಯಾಸ್ ಡೆವಿಲ್ಸ್ ಕಿಚನ್ ಇದು ಸಮುದ್ರ ಮಟ್ಟದಿಂದ ಸುಮಾರು 2100 ಮೀಟರ್ ಎತ್ತರದಲ್ಲಿದ್ದು ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಕೊಡೈಕೆನಾಲ್ ಬೆಟ್ಟದಲ್ಲಿರ್ತಕ್ಕಂಥ ತುಂಬ ಆಳವಾದ ಹಾಗೆ ಕಿರಿದಾದ ಒಂದು ಗುಹೆ ಆಗಿದ್ದು, ಇಲ್ಲಿ ಇದುವರೆಗೂ ನಡೆದಿರ್ತಕ್ಕಂಥ ಒಟ್ಟು ದುರಂತಗಳ ಸಂಖ್ಯೆ 16. ಇಲ್ಲಿ ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಈ ಒಂದು ಗುಹೆಯಲ್ಲಿ ನಾಪತ್ತೆ ಆದವರ ಸಂಖ್ಯೆ 16 ಆಗಿದೆ. ಇದರ ಬಗ್ಗೆ ಇದನ್ನು ಹೊರತುಪಡಿಸಿ ಅನೇಕ ದುರಂತಗಳು ಸಂಭವಿಸಿರ್ಬೋದು, ಆದರೆ ಅವುಗಳ ಬಗ್ಗೆ ನಿಗದಿತವಾಗಿರ್ತಕ್ಕಂಥ ದಾಖಲೆ ಅನ್ನೋದು ಇರೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಗುಹೆಯ ಬಳಿ ಇದುವರೆಗೂ 3 ಚಿತ್ರಗಳನ್ನು ಚಿತ್ರೀಕರಿಸಲಾಗಿದೆ. 1991ರಲ್ಲಿ ಕಮಲ್ ಹಾಸನ್ ಅಭಿನಯದ ಗುಣ, ಇನ್ನು ಅದೇ ರೀತಿಯಾಗಿ ಶಿಖರ್ ಮತ್ತೆ ಮಂಜುಮಲಿ ಬಾಯ್ಸ್ ಅಂತಕ್ಕಂಥ ಚಿತ್ರಗಳು. ಇನ್ನು ಅದೇ ರೀತಿಯಾಗಿ ಈ ಒಂದು ಗುಹೆಯಲ್ಲಿ ಅನೇಕ ರೀತಿಯ ಒಂದು ದುರಂತಗಳು ಸಂಭವಿಸಿದ್ದು, ಇದುವರೆಗೂ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಜೀವಂತವಾಗಿ ಹೊರಗಡೆ ಬಂದಿದ್ದಾನೆ ಅಂತಂದರೆ ಈ ಒಂದು ಗುಹೆ ಇನ್ನು ಎಷ್ಟು ಭಯಂಕರವಾಗಿರ್ಬೋದಂತ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. 2024 ಫೆಬ್ರವರಿಯಲ್ಲಿ ಮಲಯಾಳಂನಲ್ಲಿ ಒಂದು ಚಿತ್ರ ಅನ್ನೋದು ಬಿಡುಗಡೆಗೊಳ್ಳುತ್ತೆ. ಆ ಒಂದು ಚಿತ್ರದ ಹೆಸರು ಮಂಜುಮಲಿ ಬಾಯ್ಸ್. ಈ ಒಂದು ಚಿತ್ರದ ಬಜೆಟ್ ಬಂದು 20 ಕೋಟಿ, ಹಾಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು 224 ಕೋಟಿ. ಆ ಒಂದು ಚಿತ್ರದ ಗಳಿಕೆ ಏನೇ ಇರ್ಬೋದು, ಆದರೆ ಆ ಒಂದು ಚಿತ್ರದಲ್ಲಿ ಒಂದು ನೈಜ ಘಟನೆಯನ್ನು ಆಧಾರವಾಗಿಟ್ಕೊಂಡು ಶೂಟ್ ಮಾಡಿದ್ದಾರೆ. ಇದು ವಿಷಯ ಏನು ಅಂತಂದರೆ, ಈ ಒಂದು ಕೇರಳದಿಂದ ಸುಮಾರು 10 ಜನರ ಹುಡುಗರ ಗುಂಪೊಂದು ಈ ಒಂದು ಕೊಡೈಕೆನಾಲ್ಗೆ ಟ್ರಿಪ್ ಹೋಗ್ತಾರೆ. ಆ ಒಂದು ಟ್ರಿಪ್ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನು ಅಂತಂದ್ರೆ, ಇಲ್ಲೇ ಸಮೀಪದಲ್ಲಿ ಒಂದು ಗುಹೆ ಅನ್ನೋದಿದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಅಲ್ಲಿ ಕಮಲ್ ಹಾಸನ್ ಅವರ ಗುಣ ಚಿತ್ರವನ್ನ ಶೂಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಈ ಒಂದು ಹುಡುಗರ ಹುಚ್ಚು ಸಾಹಸ ಆಗಿರ್ಬೋದು ಅಥವಾ ಕುತೂಹಲ ಆಗಿರ್ಬೋದು ಆ ಒಂದು ಗುಹೆಯನ್ನ ನೋಡೋದಕ್ಕೆ ಹೋಗ್ತಾರೆ. ಆ ಒಂದು ಗುಹೆಯ ಒಂದು ಎಂಟ್ರೆನ್ಸ್ ಭಾಗದಲ್ಲಿ ಒಬ್ಬ ಫಾರೆಸ್ಟ್ ಗಾರ್ಡ್ ಇದ್ರು ಕೂಡ ಅವನು ಕಣ್ ತಪ್ಪಿಸಿ ಅಲ್ಲಿಂದ ಆ ಒಂದು ಗುಹೆ ಒಳಗೆ ಒಂದು ಪ್ರವೇಶ ಅನ್ನೋದು ಆಗುತ್ತೆ. ಅಲ್ಲಿರ್ಬೇಕಾದ್ರೆ ಆ ಒಂದು ಗುಹೆಯಲ್ಲಿ ನೋಡ್ತಿರ್ಬೇಕಾದ್ರೆ ಸುಭಾಷ್ ಅಂತಕ್ಕಂಥ ಒಬ್ಬ ಯುವಕ ಆಕಸ್ಮಿಕವಾಗಿ ಕಾಲ್ ಜಾರಿ ಆ ಒಂದು ಗುಹೆ ಒಳಗೆ ಬಿದ್ದೋಗ್ತಾನೆ. ಯಾವಾಗ ಅಲ್ಲಿ ಸುಭಾಷ್ ಕಾಲ್ ಜಾರಿ ಆ ಒಂದು ಗುಹೆ ಒಳಗೆ ಬಿದ್ದೋಗ್ತಾನೋ, ಅವನ ಸ್ನೇಹಿತರು ಇಮಿಡಿಯೇಟ್ ಆಗಿ ಆ ಒಂದು ಸುದ್ದಿಯನ್ನು ಪೊಲೀಸ್ ಇಲಾಖೆಗೆ ತಲುಪಿಸ್ತಾರೆ. ನಂತರ ಕಾರ್ಯಪ್ರವೃತ್ತದ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳದ ಸಹಾಯದಿಂದ ಆ ಒಂದು ಗುಹೆ ಒಳಗೆ ಸಿಲುಕಿರ್ತಕ್ಕಂಥ
ಸುಭಾಷ್ನನ್ನ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಒಂದು ಮೂವಿಯಲ್ಲಿ ನೋಡ್ಸಿರುವಂಥ ಏನು ಅಂತಂದರೆ, ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು, ಪೊಲೀಸ್ನವರು ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಆ ಒಂದು ಗುಹೆಯ ಒಳಗೆ ಇಳಿತಕ್ಕಂಥ ಒಂದು ಪ್ರಯತ್ನ ಮಾಡೋದಿಲ್ಲ. ಸೊ ಅದರ ಬದಲಾಗಿ ಅದೇ ಒಂದು ಗುಂಪಿನಲ್ಲಿರ್ತಕ್ಕಂಥ ಡೇವಿಡ್ ಅಂತಕ್ಕಂಥ ಮತ್ತೊಬ್ಬ ಯುವಕ ಸುಭಾಷ್ನನ್ನ ರಕ್ಷಣೆ ಮಾಡಲೇಬೇಕು ಅಂತ ಆ ಒಂದು ಗುಹೆ ಒಳಗೆ ಇಳಿದು ಹೋಗ್ತಾನೆ. ಸೊ ಅಲ್ಲಿಂದ ಅವನನ್ನು ಜೀವಂತವಾಗಿ ಹೊರಗಡೆ ತರ್ತಕ್ಕಂಥ ಒಂದು ಕೆಲಸ ಅನ್ನೋದು ಆಗ್ತದೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ಮೂವಿ ಥೀಮ್ ಏನಾದರೂ ಇರ್ಬೋದು, ನನಗೆ ಲಭ್ಯ ಇರತಕ್ಕಂಥ ಮಾಹಿತಿ ಪ್ರಕಾರ, ಹಾಗೆ ಗೂಗಲ್ನಲ್ಲಿ ಲಭ್ಯ ಇರತಕ್ಕಂಥ ಮಾಹಿತಿ ಪ್ರಕಾರ, ಇದುವರೆಗೂ ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ 16 ಜನ ಆ ಒಂದು ಗುಹೆ ಒಳಗೆ ಮಿಸ್ ಆಗಿದ್ದಾರೆ. ಅವರು ಇದುವರೆಗೂ ಯಾವುದೇ ಕಾರಣಕ್ಕೂ ಅಲ್ಲಿ ಪತ್ತೆ ಆಗಲಿಲ್ಲ ಅಂತಕ್ಕಂಥದ್ದು. ಇದನ್ನು ಬಿಟ್ಟು ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಇಲ್ಲದೇ ಇರತಕ್ಕಂಥ ಅದೆಷ್ಟು ಜನ ಅಲ್ಲಿ ನಿಗೂಢವಾಗಿ ಕಣ್ಮರೆ ಆಗಿರಬಹುದು ಅಂತ. ಯಾಕೆ ಅಂತಂದರೆ, ಈ ಒಂದು ಗುಂಪಲ್ಲಿ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಅಂತ ನಾವು ನೋಡೋದಾದ್ರೆ 10 ಜನ ಇದ್ದರು. ಸೊ 10 ಜನದಲ್ಲಿ ಒಬ್ಬ ಮಾತ್ರ ಇಲ್ಲಿ ಅಪಾಯಕ್ಕೆ ಸಿಲುಕಿದ್ದು. ಸೊ ರಿಮೈನಿಂಗ್ 9 ಜನ ಇಲ್ಲಿ ಮೇಲೇನೆ ಇದ್ದರು. ಆ 9 ಜನದಲ್ಲಿ ಯಾರಾದರೂ ಇಬ್ಬರು ಹೋಗ್ಬಿಟ್ಟು ಪೊಲೀಸ್ನವ್ರಿಗೆ ವಿಷಯವನ್ನು ಮುಟ್ಸಿರ್ತಾರೆ. ಆದರೆ ಆ ಒಂದು ಗುಹೆಯೊಳಗೆ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿದವನು ಏನಾಗ್ಬೋದು, ಅಥವಾ ಇಬ್ಬರೇನಾದರೂ 3 ಜನ ಹೋಗಿ ಆ ಒಂದು ಗುಹೆ ಒಳಗೆ ಸಿಲುಕಿಕೊಂಡು ಅಲ್ಲಿಗೆ ತಪ್ಪಿಸ್ಕೊಳ್ಳೋಕ್ಕೆ ಬರೋಕ್ಕಾಗದೆ ಎಷ್ಟು ಜನ ಈ ಒಂದು ದುರಂತದಲ್ಲಿ ಮರಣ ಅಪ್ಪಿರ್ಬೋದು ಅಂತ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಹ ಆಗೋದಿಲ್ಲ. ಸ್ನೇಹಿತರೆ, ಇದು ಈ ಒಂದು ಡೆವಿಲ್ಸ್ ಕಿಚನ್ ಹಾಗೆ ಗುಣ ಕೇವ್ ಬಗ್ಗೆ ಇರ್ತಕ್ಕಂಥ ಒಂದು ಸಣ್ಣ ಮಾಹಿತಿ. ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.